ಈಗಾಗಲೇ ನಾನು ಕಳೆದ ಬಾರಿನೂ ಕೂಡ ಮೀಟಿಂಗ್ ಮಾಡಿದ್ದೆ ಬಂದು ಒಂದು ಕುಡಿಯೋ ನೀರಿನ ವಿಚಾರದಲ್ಲಿ ಅದು ಹಿಂದೆ ಮೀಟಿಂಗ್ ಮಾಡಿದ್ದೆ. ಕಳೆದ ಬಾರಿ ಮಳೆಗಾಲದಿಂದ ಆಗುವಂಥ ಪರಿಸ್ಥಿತಿಗಳ ಬಗ್ಗೆ ಏನು ಎಚ್ಚರಿಕೆಯಿಂದ ಇರಬೇಕು, ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ನಗರಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ನಮ್ಮ ಇಂಧನ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಲ್ಲ ಸಜ್ಜಾಗಿರಬೇಕು. ಆಮೇಲೆ ಪೊಲೀಸು ಮತ್ತು ಈ ಫೋರ್ಸ್ ಇದೆ, ಈ ರೆಸ್ಕ್ಯೂ ಮಾಡುವಂಥ ಫೋರ್ಸು ಅವ್ರದ್ದೆಲ್ಲರದ್ದು ಕೂಡ ಎಲ್ಲ ರೀತಿಯಾಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾಡಿದ್ದೀವಿ, ಅರಣ್ಯ ಇಲಾಖೆ ಎಲ್ಲರೂ. ಆದ್ದರಿಂದ ಏನೇ ಆದರೂ ಕೂಡ ಮುಂಜಾಗ್ರತೆ ಕ್ರಮಗಳು ಎಲ್ಲವೂ ಕೂಡ ಸಜ್ಜಾಗಿರಬೇಕು ಅಂತ ನಾನು ಚರ್ಚೆ ಮಾಡಾಗಿದೆ. ಟೈಮೋದು ಆಗಿದ್ದ ಕಡೆ ಅದನ್ನು ಕೂಡ ಗಮನ ಇಟ್ಕೊಂಡಿದ್ದಾರೆ. ಕೆಲವು ಕಡೆ ಎಲ್ಲ ಅದಕ್ಕೆ ಕಾಮಗಾರಿಗಳು ಕೂಡ ತೊಗೊಂಡಿದ್ದಾರೆ. ಈ ಸಲನೂ ಕೂಡ ಅದನ್ನು ಅದೇ ಜಿಲ್ಲಾಡಳಿತದ ಐಡೆಂಟಿಫೈ ಮಾಡಿ ಅಲ್ಲಿ ಏನೇನು ಮೊದಲೇ ಕ್ರಮಗಳು ತೊಗೊಳ್ತಕ್ಕಂಥದ್ದಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗೋದು ಎಲ್ಲ ಕಡೆ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ಎಲ್ಲೆಲ್ಲಿ ಹೆಚ್ಚಾಗಿತ್ತು ಅಲ್ಲಿ ನೀವು ಹೆಚ್ಚು ಗಮನ ಕೊಡಿ ಅಂತಲೂ ಕೂಡ ಮೀಟಿಂಗಲ್ಲ ಹೇಳಿದ್ದೀವಿ. ಸೊ ಅದರ ಅನುಸಾರ ಅವರು ಆ ಪ್ರಕಾರ ಕ್ರಮ ತೊಗೊಳ್ತಾ ಇದ್ದಾರೆ. ಈಗ ಅದರಲ್ಲಿ ಲೀಕ್ ಆಗಿದೆ ಅಂತ ಈ CETನೇ ನೀವು ಕರ್ನಾಟಕದಲ್ಲಿ ನೋಡಿ, ನೀಟಲ್ಲಿ ಪದೇ ಇದು ಸುಮಾರು ಈ ಥರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ಸುಮಾರು ಸಲ ಆಗೋಗಿದೆ ಇದು. ಮತ್ತು ದೇಶದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವುದೋ ಒಂದು ಕಡೆ ಆದರೆ ಇಡೀ ದೇಶಕ್ಕೆ ತೊಂದರೆ ಆಗ್ತಾಯಿದೆ. ನಮ್ಮಲ್ಲಿ CET ಇದ್ದಾಗ ಈ ಥರ ತೊಂದರೆಗಳಾಗಿರಲಿಲ್ಲ. ಮತ್ತು ನಮ್ಮ ವ್ಯವಸ್ಥೆಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ರಾಜ್ಯದ ಮಕ್ಕಳನ್ನ ಹಿತರಕ್ಷಣೆ ಕಾಪಾಡುವಂಥದ್ದು ನಮ್ಮ ರಾಜ್ಯಕ್ಕೆ ಎಲ್ಲ ಶಕ್ತಿ ಇದೆ, ಆಯಿತಾ. ಸುಮ್ಮನೆ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅವರು ನಡ್ಸೋಕ್ಕಾಗ್ದೇ, ನಿರ್ವಹಣೆ ಮಾಡೋಕ್ಕಾಗ್ದೇ ಇವತ್ತು ಎಷ್ಟು ಜನರ ಭವಿಷ್ಯಕ್ಕೆ ಇವತ್ತು ಸಮಸ್ಯೆ ಆಗಿದೆ. ಯಾಕೆ ಎಲ್ಲವೂ ಕೂಡ ಕೇಂದ್ರೀಕೃತ ಮಾಡಬೇಕು? ಯಾಕೆ ಎಲ್ಲವೂ ಕೂಡ ದೆಹಲಿ ಕಡೆ ನೋಡಬೇಕು? ಈಗ ನಮ್ಮ ಹತ್ರ ನಾವೀಗ ಕರ್ನಾಟಕ ಪ್ರಗತಿಪರ, ಎಲ್ಲ ಆಧುನಿಕ ತಂತ್ರಜ್ಞಾನ ಇದೆ, ನಮಗೆಲ್ಲ ಕೂಡ ಮಾಡುವಂಥ ಸ್ವಾತಂತ್ರ್ಯ ಇದೆ. ಯಾರು ನೀಟ್ ಬೇಕಾದ್ರೆ ಹೋಗಲಿ, ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಸೊ ಪ್ರತಿಯೊಂದು ಕೂಡ ನೀವು ಡೆಲ್ಲಿನೇ ಕಂಟ್ರೋಲ್ ಮಾಡಬೇಕು. ಎಕ್ಸಾಮಿನೇಷನು ಡೆಲ್ಲಿ ಮಾಡಬೇಕು, ಅಡ್ಮಿಷನು ಡೆಲ್ಲಿ ಮಾಡಬೇಕು, ಪರ್ಮಿಷನು ಡೆಲ್ಲಿನೇ ಕೊಡಬೇಕು. ಮತ್ತು ರಾಜ್ಯ ಇಟ್ಕೊಂಡು ನಾವು ಇಲ್ಲಿ ಏನಕ್ಕೋಸ್ಕರ ಇದ್ದೀವಿ ನಾವಿಲ್ಲಿ? ನನ್ನ ಪ್ರಕಾರ ಈ ಥರ ಆಗಿರೋದು ನಮಗೆ ವಿಶ್ವಾಸ ಹೋಗ್ತಾ ಇದೆ, ವಿಶ್ವಾಸ ಹೊಟ್ಟೋಗುತ್ತೆ ಇದೆಲ್ಲ. ಮತ್ತು ಇದು ಗೊತ್ತಿಲ್ಲದೆ ಇರೋದು ಎಷ್ಟು ನಡೆದಿದ್ದೋ ಗೊತ್ತಿಲ್ಲ ನಮಗೆ. ಇದು ಹೊರಗಡೆ ಬರದೇ ಇರುವಂಥದ್ದು ಎಷ್ಟು ನಡೆದಿದ್ದೋ ನಮಗೆ ಗೊತ್ತಿಲ್ಲ ಈ ವ್ಯವಸ್ಥೆಯಲ್ಲಿ. ಅದಕ್ಕೆ ನೀವು CET ರಾಜ್ಯಕ್ಕೇ ಬಿಟ್ಬಿಡಿ. ನಾವು ರಾಜ್ಯದಲ್ಲಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ನಾವು ಅವ್ರನ್ನ ಕಾಪಾಡ್ಕೊಳ್ತೀವಿ.